ರೀಸೆಂಟಾಗಿ ಗ್ಯಾಲರಿಯಲ್ಲಿ ಫೋಟೋ ನೋಡ್ತಾ ಗೊತ್ತಾಯಿತು ಹೇರ್ ಕೇರ್ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತ. ನನ್ನ ಹೇರ್ ಕಲರ್ ಆಲ್ರೆಡಿ ಬ್ರೌನ್ ಶೇಡ್ ಇರೋದ್ರಿಂದ ನ್ಯಾಚುರಲ್ ಮೆಹಂದಿ ಕಲರ್ ಅಷ್ಟೊಂದು ಸೂಟ್ ಆಗಲ್ಲ. ಅದಕ್ಕೆ ನಾನು ಫೈಂಡ್ ಔಟ್ ಮಾಡಿದ ಸೊಲ್ಯೂಷನ್ ಏನಂತ ಹೇಳಿದರೆ ಈ ಇಂಡಿಗೋ ಪೌಡರ್ ಪೇಸ್ಟ್. ಬರೀ ಇದೇ ಪೌಡರಿಂದ ಏನೋ ವರ್ಕ್ ಆಗಲ್ಲ, ಬೇಸಾಗಿ ಮೆಹಂದಿನ ಅಪ್ಲೈ ಮಾಡಿರಬೇಕು. ಮೆಹಂದಿ ಹಾಕಿ ಹೇರ್ ವಾಶ್ ಆದಮೇಲೆ ಫುಲ್ ಡ್ರೈ ಮಾಡಿ ಸೇಮ್ ಡೇ ಅಥವಾ ನೆಕ್ಸ್ಟ್ ಡೇ ಈ ಪೌಡರ್ ಪೇಸ್ಟ್ನ ನಾವು ಅಪ್ಲೈ ಮಾಡ್ಕೊಳ್ಬೋದು. ಹಾಗೆಯೇ ಈ ಪೌಡರ್ ಪೇಸ್ಟ್ನ ಮಾಡಿದ ಕೂಡಲೇ ನಾವು ಹೇರ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಮೆಹಂದಿ ಹಾಗೆ 6 to 7 ಇಯರ್ಸ್ ಇಡಂಗಿಲ್ಲ. ಮಿನಿಮಮ್ 1 ಅವರ್ ಆದಮೇಲೆ ಹೇರ್ ವಾಶ್ನ ಮಾಡಬೇಕು. ಆದರೆ ಅಪ್ ಟು 24 ಅವರ್ಸ್ ತನಕ ನಾವು ಶಾಂಪೂ ಯೂಸ್ ಮಾಡೋಂಗಿಲ್ಲ. ಯಾಕೆಂದರೆ ಸೆಟ್ ಆಗೋಕ್ಕೆ ಟೈಮ್ ಬೇಕಲ್ವಾ. ಹೊರಗಡೆ ಮಾರ್ಕೆಟಲ್ಲಿ ಸಿಗೋ ಕೆಮಿಕಲ್ ಡೈಗಿಂತ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಆದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ. ಹೇರ್ ಫುಲ್ ಡ್ರೈ ಆದಮೇಲೆ ಸಿಲ್ಕಿನೆಸ್ ಕೂಡ ಫೀಲ್ ಆಗುತ್ತೆ. ಹಾಗೆ ನ್ಯಾಚುರಲ್ ಆಗಿ ಹೇರ್ ಕಲರ್ ಕಾಣಿಸುತ್ತೆ. ಅಪ್ ಟು 3 ವೀಕ್ಸ್ ತನಕ ಕಲರಿಂಗ್ ಇರುತ್ತೆ. ಈ ನ್ಯಾಚುರಲ್ ಮೆಥಡ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಸಲ ಟ್ರೈ ಮಾಡಿ. ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ.